ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವಾಗ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ, ಈ ವಿಡಿಯೋನ ನೋಡಿ ಗೈಸ್. 2 ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋ 2 ದಿನ ಮುಂಚೆ ಕೂತ್ಕೊಂಡು 3rd ಸೆಮಿಸ್ಟರ್ LLB ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ. ರಿಸಲ್ಟ್ ಬಂದಾಗ ಶೋ ಮಾಡ್ತೀನಿ ನಾನು ನನ್ನ ರಿಸಲ್ಟ್ ಶೀಟ್ನ. ಸರಿನಾ? ತುಂಬ ತಲೆ ಕೆಡ್ಸ್ಕೊಂಬೇಡ್ರಿ, ಆರಾಮಾಗಿ ಹೋದ್ರಿ. 3 ಸೆಮಿಸ್ಟ್ರು ಪಟ್ಟಂತ ಹೊಡೆದಾಕಿದ್ದೀನಿ, ಒಂದು ಬ್ಯಾಕ್ಲಾಗ್ ಇಲ್ಲ. ಈ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ನಂದು ಪ್ರಿಪ್ರೇಷನ್ ಹೆಂಗಿತ್ತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಮತ್ತು ನೀನು ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಇವಾಗ ಕ್ಲಿಯರ್ ಮಾಡಿರೋದು ಅಂತ ಅಂದರೆ, ನ್ಯಾಯಶಾಸ್ತ್ರ, ಜೂರಿಸ್ಪ್ರುಡೆನ್ಸು, ನೆಕ್ಸ್ಟು ಲೇಬರ್ ಲಾ 2, ಇದು BNSS. ಟೀಚರ್ಸ್ ಎಲ್ಲ ಹೇಳ್ತಿದ್ರು ಟ್ಯಾಕ್ಸೇಷನ್ನು ತುಂಬ ಕಷ್ಟ ಅಂತ. ಏನು ಕಷ್ಟನೋ ಗೊತ್ತಿಲ್ಲ, ಇದು ಅಷ್ಟೇ ನೋಡಿ. ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಈ ಒಂದು KSLUದು ಸಿಲೆಬಸ್ ಇರುತ್ತಲ್ವ, ಆ ಸಿಲೆಬಸ್ ಕಾಪಿನ ತೊಗೊಂಡು ಒಂದೊಂದು ಯೂನಿಟಿಂದ 4ರಿಂದ 5 ಕ್ವಶನ್ ಮಾಡ್ಕೊಬೇಕು, ರಿಪೀಟೆಡ್ ಕ್ವಶನ್ಸು. ಆರಾಮಾಗಿ ಪಾಸ್ ಆಗ್ತೀರಾ, ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡ್ರಿ. ಕೆಲವ್ರು ಹೇಳ್ತಾರೆ ಕನ್ನಡದಲ್ಲಿ ಬರೆದಿರೋದಕ್ಕೆ ಪಾಸ್ ಆಗಿಬಿಟ್ಟಿದ್ದೀರಾ, ನೀವು ಕನ್ನಡದಲ್ಲಿ ಬರೆದಿರೋದಕ್ಕೆ ಪಾಸ್ ಆಗಿಬಿಟ್ಟಿದ್ದೀರಾ, ಇಂಗ್ಲೀಷಲ್ಲಿ ಟಫ್ ಇರುತ್ತೆ ಅಂತ. ಗುರು, ನೀನು ಕನ್ನಡದಲ್ಲಿ ಬರೀ, ಪಾಸ್ ಆಗ್ಬೋದಲ್ಲ? ಆಗಲ್ಲ ಅಲ್ವಾ? ಯಾವ ಲ್ಯಾಂಗ್ವೇಜಲ್ಲಿ ನೀನು ಪವರ್ಫುಲ್ ಇದೆಯಾ, ಯಾವ ಲ್ಯಾಂಗ್ವೇಜಲ್ಲಿ ನೀನು ಪಕ್ಕಾ ಸೆಟಲ್ಡ್ ಇದೆಯಾ, ಆ ಲ್ಯಾಂಗ್ವೇಜಲ್ಲಿ ನೀನು ಎಕ್ಸಾಮ್ ಬರೀತೀಯಾ. ನಾನು ಸೆಟಲ್ಡ್ ಇರೋ ಲ್ಯಾಂಗ್ವೇಜಲ್ಲಿ, ನಮ್ಮ ಕನ್ನಡದಲ್ಲಿ ನಾನು ಎಕ್ಸಾಮ್ ಬರೆದಿದ್ದೀನಿ, ಪಾಸ್ ಆಗಿದ್ದೀನಿ. ಸೊ ಪ್ರತಿಯೊಬ್ರಿಗೆ ಹೇಳೋದು ಇಷ್ಟೇ, ಯೂನಿಟ್ ವೈಸು, ಸಿಲೆಬಸ್ ವೈಸು ನೀವು ಓದ್ಕೊಳ್ರಿ. ಸುಮ್ಮನೆ ಇಲ್ಲದೇ ಇರೋ ನೋಟ್ಸ್ಗಳನ್ನೆಲ್ಲ ಓದೋಕೆ ಹೋಗ್ಬೇಡ್ರಿ. ನಾನಂತೂ ಒಂದು ಸೆಮಿಸ್ಟ್ರನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟು ಬರೆದಿರೋದು ಟೋಟಲ್ಲು. ಕೈಗಳು ತುಂಬ ಬಿದೋಗೋ ರೇಂಜ್ಗೆ ಆಗೋಗಿರ್ತವೆ. ಕನ್ನಡ ಮೀಡಿಯಮ್ ಅವ್ರಿಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಚೈತನ್ಯ ಸೀರೀಸ್ ಅಂತ, ಚೈತನ್ಯ ಪ್ರಕಾಶನ, ಸ್ವಪ್ನ ಬುಕ್ ಹೌಸು, ಈ ಕಡೆ ಎಲ್ಲ ಸಿಗುತ್ತಿದ್ದು. ಇದನ್ನು ತೊಗೊಳ್ರಿ, ಚೆನ್ನಾಗಿ ಓದ್ಕೊಳ್ರಿ, ಪಾಸ್ ಆಗ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ಓದ್ದಿರ ಅಂತರೂ ಯಾರೂ ಪಾಸ್ ಆಗೋದಕ್ಕಾಗಲ್ಲ, ಹೇಳ್ತಿದ್ದೀನಿ. ಓದ್ದಿರಾನೇ ಒಂದು ನೈಟಲ್ಲಿ ಕುತ್ಕೊಂಡು ಪಾಸ್ ಆಗ್ತೀವಿ, ಆಗಲ್ಲ. ಅದು ಒಂದಿನ ಒಂದು ಸಬ್ಜೆಕ್ಟ್ಗೆ ಒಂದಿನ ನೀವು ಕುತ್ಕೊಂಡು ಓದಬೇಕು. ಬಟ್ ಆ ಒಂದು ದಿನದಲ್ಲಿ ಒಂದು ಸೆಕೆಂಡು ವೇಸ್ಟ್ ಮಾಡಬಾರ್ದು. ಒಂದು ಸೆಮಿಸ್ಟ್ರ್ ಫುಲ್ ಜಾಲಿ ಮಾಡಿರ್ತೀರ, ಎಕ್ಸಾಮ್ ಟೈಮಲ್ಲಿ ಪಾಸ್ ಆಗ್ತೀರಾ ನೀವು. LLB ಓದ್ತೀರಿ, ಲಾಯರ್ ಆಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ ಅಂದರೆ ಎಲ್ಲ ಆಗಲ್ಲ. ನಾನೆಲ್ಲ ಹೇಳಿದ್ದೀನಿ, ಇಷ್ಟು ಬರೆದಿದ್ದೀನಿ ಗುರು. ಒಂದ್ಸರಿ ನನಗೆ ಶಾಕ್ ಆಗುತ್ತೆ, ನಾನಾಗುರು ಇಷ್ಟೆಲ್ಲ ಬರೆದಿರೋದು ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಪಾಸ್ ಆಗಿರೋರು ಎಲ್ಲರೂ ಜಾಲಿ ಮಾಡಿರಿ, ಫೇಲ್ ಆಗಿದ್ರೆ ತಲೆ ಕೆಡ್ಸ್ಕೊಂಬೇಡ್ರಿ. ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಬಾರದು ಬಿಸಾಕ್ರಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ.